ಮಾಸದ ಅಂಗವಾಗಿ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ ಮಸೂತಿ ನೇತೃತ್ವದಲ್ಲಿ ಉಪ್ಪಿನ ಬೆಟಗೇರಿ ಗ್ರಾಮದ ನೂರಾರು ಜನ ಭಕ್ತರು ಶ್ರೀ ಕ್ಷೇತ್ರ ಉಳವಿಗೆ ಪಾದಯಾತ್ರೆಯನ್ನ ಆರಂಭಿಸಿದರು. ಉಪ್ಪಿನ ಬೆಟಗೇರಿ ಗ್ರಾಮದ ವಿರೂಪಾಕ್ಷೇಶ್ವರ ಕರ್ತೃ ಗದ್ದುಗೆ ಬಳಿ ಜಮಾಯಿಸಿದ ಭಕ್ತರು ವಿರೂಪಾಕ್ಷೇಶ್ವರ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆಯನ್ನ ಆರಂಭಿಸಿದ್ರು. ಮನೋಜ್ ಜ್ಯುವೆಲರ್ಸ್ ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಈ ಪಾದಯಾತ್ರೆಗೆ ಗ್ರಾಮದ ಹಿರಿಯರು ಚಾಲನೆ ನೀಡಿದ್ರು. ಉಳವಿ ಚೆನ್ನಬಸವೇಶ್ವರರು 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಬಳಿಕ 3,000 ವಿರಕ್ತರೊಂದಿಗೆ ಉಪ್ಪಿನ ಬೆಟಗೇರಿ ಗ್ರಾಮಕ್ಕೆ ಬಂದು ನೆಲೆಸಿದ್ರಿಂದ ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ 3,000 ವಿರಕ್ತ ಮಠ ಸ್ಥಾಪನೆಯಾಯಿತು ಅಂತ ಇತಿಹಾಸ ಇದೆ. ಶ್ರೀ ಕ್ಷೇತ್ರ ಉಳವಿಗೂ ಹಾಗೂ ಉಪ್ಪಿನ ಬೆಟಗೇರಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧವನ್ನ ಇನ್ನಷ್ಟು ಇಮ್ಮಡಿಗೊಳಿಸುವ ದೃಷ್ಟಿಯಿಂದ ಉಳವಿಗೆ ಪಾದಯಾತ್ರೆ ಆರಂಭಿಸಲಾಗಿದೆ. ಉಪ್ಪಿನ ಬೆಟಗೇರಿಯಿಂದ ಆರಂಭ ಆದ ಈ ಪಾದಯಾತ್ರೆ ಇಂದು ನಿಗದಿ ಗ್ರಾಮಕ್ಕೆ ಬಂದು ವಾಸ್ತವ್ಯ ಮಾಡಲಿದೆ. ಅಲ್ಲಿಂದ ಮತ್ತೆ ಆರಂಭ ಆಗೋ ಯಾತ್ರೆ ಬುಧವಾರ ಸಂಜೆ ಉಳವಿ ತಲುಪಲಿದೆ. ಈ ಪಾದಯಾತ್ರೆಗೆ ಭಜನಾ ಮೇಳದವರು ಮೆರುಗು ನೀಡಿದ್ರು.